ಜೈ ಜಿನೇಂದ್ರ. ನಿಮ್ಗೆ ಏನೇನು ಇಶ್ಯೂ ಇದೆ ಎಲ್ಲ ಇಶ್ಯೂನು ನಾನು ಮಾತಾಡೋಕ್ಕೆ ಮೊದಲು ನಿಮ್ಮದು ವರ್ಟಿಗೋ ತೆಗಿಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಿಮ್ಮ ಬ್ರೈನ್ ಇಶ್ಯೂದಲ್ಲಿ. ತಂಬ್ ಎರಡೂ ಕೈಯಲ್ಲೂ ಇದೆ. ತಮ್ಮನ್ನ ನಿಮ್ಮ ರೈಟ್ ಹ್ಯಾಂಡಲ್ಲಿ ಫಸ್ಟು ಇಂಡೆಕ್ಸ್ ಫಿಂಗರ್ ದೆನ್ ತಮ್ಮನ್ನ ತೊಗೊಂಡು ಟ್ವಿಸ್ಟಿಂಗ್ ಅಂತ ಕರಿತೀವಿ. ಈ ಥರ ಟ್ವಿಸ್ಟ್ ಮಾಡ್ತೀರಾ, ಯು ಗೆಟ್ ವೆರಿ ಬ್ಯಾಡ್ ಪೇಯ್ನ್. ಓಕೆನಾ? ಸೊ ಈ ಏರಿಯಾನಲ್ಲಿ ಕಿವಿನ ನಾವೆಲ್ಲ ರಿಫ್ಲೆಕ್ಸಾಲಜಿಗೆ ವರ್ಕ್ ಮಾಡ್ತೀವಿ. ಹೋಲ್ ನಮ್ಮ ಬಾಡಿ ಆರ್ಗನ್ನು, ಬಾಡಿ ಪಾರ್ಟ್ಸ್ನ ವಿ ಟೇಕ್ ಇಟ್ ಇನ್ ಅವರ್ ಫಿಂಗರ್ಸ್ ಆ್ಯಂಡ್ ಹ್ಯಾಂಡ್ಸ್. ಸೊ ದಿಸ್ ಥಮ್ ವಿ ಟೇಕ್ ಅವರ್ face and head, everything. So just this we call it ear, and this is brain point, front and back. Okay, so take it, twist nicely for 10 to 15 count, minimum 15 count. You will get very bad pain. So twist it nicely, and this also twist it, both the fingers. Before going bed you do it, not in the morning. ಸೊ ನೀವು ಮಲ್ಗೋವಾಗ ಮಾಡ್ಕೊಳ್ಳಿ, ಅದೇ ಆರಾಮು ನಿಮಗೆ. ರಾತ್ರಿ ಎಲ್ಲ ಇರುತ್ತೆ, ಬೆಳಗ್ಗೆ ಅಂದರೆ ತೆಗಿಬೇಕಾ ಮಾಡಬೇಕಾ ಎಲ್ಲ ಚಿಂತೆ. ಸೊ ಟ್ವಿಸ್ಟ್ ಆಯಿತು ಒಂದು ಕೆಲಸ. ದೆನ್ ಅದು ಬಂದು ನಮ್ಮ ಅಕ್ಯುಪ್ರೆಷರ್ ಕೆಲಸ. ಎರಡನೇದು ಕಲರ್ ಥೆರಪಿ. ಸ್ಕೆಚ್ ಪೆನ್ ತೊಗೊಳ್ತೀರಾ. ಫಸ್ಟ್ ಏನು ಜಾಯಿಂಟ್ ಇರುತ್ತೆ, ಇದು ಫಸ್ಟ್ ಲೈನ್ ನೋಡಿ, ಈ ಫುಲ್ಲು ಜಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಿ ಫಸ್ಟು ಇಲ್ಲಿ ತನಕ. ಸೊ ಇಲ್ಲಿಂದ ಕೆಳಗೆ ನಾವು ಥ್ರೋಟ್ ಎಲ್ಲ ತೊಗೊಳ್ತೀವಿ. ಗಂಟ್ಲು ನೋವಿದ್ದರೆ ಇಲ್ಲಿ ಮೆಣಸು ಕಟ್ಟಿಸ್ತೀವಿ ಬ್ಲ್ಯಾಕ್ ಹಾಕಿ. ಸೊ ವಿ ಗೋ ಲೈಕ್ ದ್ಯಾಟ್ ಟ್ರೀಟ್ಮೆಂಟ್. ಸೊ ಇದನ್ನು ಫುಲ್ಲು ಪೇಂಟ್ ಮಾಡ್ಕೊಂಡ್ಬಿಡಿ ಸ್ಕೆಚ್ ಪೆನ್ ಇಲ್ಲ ಕಾರ್ಡ್ಗೆ. ಸೊ ಇದನ್ನು ಹೆಂಗೆ ಪ್ಯಾಕ್ ಮಾಡಬೇಕು ಅಂದರೆ ನಿಮ್ಮ ಬೆಡ್ಶೀಟೆಲ್ಲ ಗಲೀಜಾಗ್ದಂಗೂ ಪ್ಯಾಕ್ ಮಾಡ್ಕೋಬೇಕು, ನೈಟ್ ಮಾಡಿ. ಸೊ ಇದು ನಿಮ್ಮ ನೆತ್ತಿ ಭಾಗ. ಸೊ ಕಲರ್ ಮಾಡಿ, ಪೂರಾ ಕಲರ್ ಮಾಡಿ. ಸೊ ಇಲ್ಲಿ ನಾವು ಮೈಗ್ರೇನಿಗೂ ಇದೇ ವರ್ಕ್ ಮಾಡ್ತೀವಿ. ಹೆಡ್ ಇಶ್ಯೂಸ್, ಎನಿ ಇಶ್ಯೂಸ್ನ ವಿ ಟೇಕ್ ದಿಸ್ ಓನ್ಲಿ. ಹೆವಿ ಪೇಯ್ನ್ ಇದೆ ಅಂದಾಗ ಮಾತ್ರ ವಿ ಯೂಸ್ ರೆಡ್ ಕಲರ್. ಬಟ್ ಇಲ್ಲಿ ಪೇಯ್ನ್ ಅಲ್ಲ, ಯು ಹ್ಯಾವ್ ಸರ್ಟನ್ ಇಶ್ಯೂಸ್ ದಟ್ nobody can solve ಅಂದಾಗ ವಿ ಗೋ ವಿತ್ ಬ್ಲ್ಯಾಕ್. ಬ್ಲ್ಯಾಕ್ ಇಂಡಿಕೇಟ್ಸ್ ಶೂನ್ಯ. ಓಕೆನಾ? ಶೂನ್ಯ ತತ್ವನ ನಾವು ತೊಗೊಂಡಾಗ ಎಲ್ಲ ಇಶ್ಯೂಸ್ನ ನಲಿಫೈ ಮಾಡಿ ಟೇಕ್ ಇಟ್ ಟು ಝೀರೋ. ದಿಸ್ ಇಸ್ ಝೀರೋ. ಓಕೆ, ಸೊ ಐ ಅಪ್ಲೈಡ್ ಕಲರ್. ದಿಸ್ ಇಸ್ ಕಲರ್. ಬೋತ್ ದ ಫಿಂಗರ್ ಮಾಡಿದರೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಸೊ ಅಪ್ಲೈ ಬೋತ್ ದ ಫಿಂಗರ್ಸ್. ಇದಾಯಿತು. ಈಗ ಫಸ್ಟು ನೆತ್ತಿ ಭಾಗ ಪ್ಯಾಕ್ ಮಾಡಬೇಕು. ಸೊ ವಾಟ್ ಐ ಡೂ, ನಾನು ನಿಮಗೆ ಹೇಳಿದೆ ಸರ್ಜಿಕಲ್ ಟೇಪ್ ಅಂತ, ಈ ಥರ. ದಿಸ್ ಇಸ್ 1 ಇಂಚ್ ಟೇಪ್. ಸೊ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ ಪೀಸಲ್ಲಿ. ಓಕೆ, ನಾನೀಗ ಮಾಡಿಟ್ಟಿದ್ದೀನಿ ಸ್ವಲ್ಪ. ಐ ಶೋ ದಿಸ್. ಸೊ ಇಷ್ಟು ಪೀಸ್ ಫಸ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪ್ಲೇಟಲ್ಲಿ ಮೇಥಿ ಸೀಡ್ ಹಾಕಿದ್ದೀನಿ, ಮೆಂತ್ಯ. ಓಕೆನಾ? ಸೊ ಇಲ್ಲಿ ಮೆಂತ್ಯ ಇದೆ ನೋಡಿ, ಶೋಯಿಂಗ್. ಮೆಂತ್ಯ ಅಂತ ತೊಗೊಂಡಿದ್ದೀನಿ, ಇಲ್ಲಿ ಮೆಂತ್ಯ. ಓಕೆ, ಸೊ ನಾನೇನು ಮಾಡ್ತೇನೆ, ಈ ಮೆಂತ್ಯದ ಒಳಗೆ ಜಸ್ಟ್ ನಾನು ಇದನ್ನು ಹಿಂಗೆ ಡಿಪ್ ಮಾಡಿಬಿಡ್ತೀನಿ. ಸೊ ಇದು ಅಂಟ್ಕೊಳುತ್ತೆ. ಓಕೆನಾ? ಇದು ಅಂಟ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ, ಅದು ಪ್ಲೇಟಿಂದ ಬಿಡಿಸ್ತಿದೆ ಅಂತ. ಸೊ ದಿಸ್ ಇಸ್ ಇಟ್. ಇದನ್ನು ಫಸ್ಟು ನಾನು ನೆತ್ತಿವಾಗ ಕವರ್ ಮಾಡ್ತೀನಿ. ಸೊ ಉಗುರಿಗೆ ಏನೂ ತೊಂದರೆ ಇಲ್ಲ, ಉಗುರಿಗೆ ಹಚ್ಚಲ್ಲ ನಾವು. ಸೊ ನೆತ್ತಿವಾಗ ಆಯಿತು ಪ್ಯಾಕ್. ಈ ಥರ. ಸೊ ನಿಮಗೆ ಫಸ್ಟ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇನ್ನೊಂದು ಟೇಪು ಸ್ವಲ್ಪ ಉದ್ದ ಕಟ್ ಮಾಡ್ತೀನಿ, ಫುಲ್ ಬೆರಳಿಗೆ ಸುತ್ತೋ ಥರ. ಸೊ ಈ ಎಂಡನ್ನು ಸ್ವಲ್ಪ ಬಿಡ್ತೀನಿ, ಅಲ್ಲಿ ಹಚ್ಚಲ್ಲ ಇಷ್ಟು. ದೆನ್ ರೆಸ್ಟ್ ಆಫ್ ದ ಇದಕ್ಕೆ ಸೀಡನ್ನ ಅಪ್ಲೈ ಮಾಡ್ತೀನಿ. ಜಸ್ಟ್ ಅಲ್ಲಿ ಪ್ರೆಸ್ ಮಾಡಿ ತೊಗೊಳ್ತೇನೆ, ಈ ಥರ ಆಗುತ್ತೆ. ಇನ್ನೊಂದು ಸ್ವಲ್ಪ ಖಾಲಿ ಇರೋದಕ್ಕೆ ಐ ಜಸ್ಟ್ ಫೀಲ್ ಇಟ್ ಅಪ್. ಸೊ ಫಸ್ಟ್ 2 to 3 days ನಿಮಗೆ ಕಷ್ಟ ಅನ್ನಿಸ್ಬೋದು ನೋಡಿ. ಈಗ ನೆತ್ತಿ ಭಾಗ ಇಲ್ಲಿ ಹಾಕಿಬಿಟ್ಟಿದ್ದೀನಲ್ಲ, ಸೊ ಐ ಟೇಕ್ ಲೈಕ್ ದಿಸ್ ಥರ ರ್ಯಾಪ್ ಮಾಡ್ಕೊಂಡು ಬರ್ತೀನಿ. ಸೊ 1 ರೋಲ್ ರ್ಯಾಪ್ ಆಗಿ ಲಾಸ್ಟ್ ಎಂಡನ್ನು ಸ್ವಲ್ಪ ಬಿಟ್ಟಿರ್ತೀನಲ್ಲ, ಆ ಎಂಡಿಲ್ಲಿ ಪ್ಯಾಕ್ ಆಗುತ್ತೆ. ಇದು ಆದಮೇಲೆ ನೀವು ಫುಲ್ ಪ್ಯಾಕ್ ಮಾಡಬೇಕು ಇದನ್ನು. ಸೊ ಈ ಥರ ಪ್ರೆಸ್ ಮಾಡಿ ಪೂರಾ, ಆಯಿತಾ? ಇದು ಆದಮೇಲೆ ಟೇಕ್ ಟೇಪ್. ಸೊ ಸೆಕೆಂಡ್ ರೌಂಡ್ ಅದ್ರ ಮೇಲೆ ಹಾಕಿ ಹೋಲ್ ನೈಟ್ ಇಡಿ. ಸೊ ಕಲರ್ 2 ಕೈಗೆ ಹಾಕ್ಕೊಳ್ಳಿ. ಸೀಡನ್ನ ಬೇಕಿದ್ರೆ 1 ಕೈಗೆ ಹಾಕಿ, ಇಲ್ಲ ನಂಗೆ ಬೇಗ ರಿಲೀಫ್ ಬೇಕು ಅಂದರೆ 2 ಕೈಗೆ ಹಾಕಿ. ಬಟ್ ಅದು ಇದಕ್ಕೆ ಇನ್ಯಾರೋ ಹೆಲ್ಪ್ ಬೇಕಾಗತ್ತೆ. ಸೊ ಐ ಆಮ್ ಕವರಿಂಗ್ ವಿತ್ ಲಿಟಲ್ ಬಿಟ್ ಡೌನ್. ಓಕೆನಾ? ಇದು ಎಂಡಾಗಿದೆ ಟೇಪ್. ಎಂಡಾಗಿರೋದ್ರಿಂದ ಚೂರು ಕೆಳಗೆ ತೊಗೊಂಡ್ರೆ ಪ್ಯಾಕ್ ಚೆನ್ನಾಗಾಗತ್ತೆ. ಸೊ ಈ ಥರ ಪ್ಯಾಕ್ ಮಾಡೋದು.
ವಾಮ್ ಮಾಡಿದ್ಯಾ? ಬೇಡವಾ? ಬಿಸಿ ಮಾಡಲ್ಲ. ಸೊ ಐ ಆಮ್ ಪ್ಯಾಕಿಂಗ್ ಎವ್ರಿವೇರ್. ಸೊ ನೆತ್ತಿ ಭಾಗನೂ ಪ್ಯಾಕ್ ಮಾಡಿಬಿಟ್ಟೆ ಈ ಥರ. ಸೊ ಮೇ ಬಿ 1-2-3 days ಯು ಮೇ ಗೆಟ್ ಇರಿಟೇಟ್ ಇನ್ ಬಿಟ್ವೀನ್, ಯಾಕಪ್ಪ ಇದು ಕಟ್ಲಿ ಅಂತ. ದೆನ್ ಯು ಜಸ್ಟ್ ರಿಮೂವ್ ಇಟ್. ತೆಗಿಯೋಕ್ಕೆ ಕಷ್ಟ ಆಗ್ಬೋದು. ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಪ್ಯಾಕ್. ಸೊ ಒಳಗೆ ಮೆಂತ್ಯ ಇದೆ. ಹೋಲ್ ನೈಟ್ ಇಡಿ. ಡೇನಲ್ಲಿ ಹಾಕ್ತೀನಿ ಅಂದರೆ 5 hours. ಇಟ್ ಈಸ್ ಅಪ್ ಟು ಯುವರ್ ಚಾಯ್ಸ್. ಬೆಳಗ್ಗೆ ಹೊತ್ತು ಹಾಕೋದಾದರೆ 5 hours ಹಾಕಬೇಕು. ನಂಗೆ ಪ್ರಕಾರ ಬೆಳಗ್ಗೆ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಒಂದು ಬಚ್ಚೆ ಮನೆಗೆ ಹೋಗೋದು, ಕೆಲಸ ಮಾಡೋದು, ಅಡುಗೆ ಮನೆಗೆ ಹೋಗ್ತೀವಿ, ಏನೋ ಒಂದು ಕೆಲಸ ಇರುತ್ತೆ. ನೈಟ್ ಪೀಸ್ಫುಲ್ ಎಲ್ಲ ಮುಗಿಸಿ ಬೆಡ್ ಪಕ್ಕ ಎಲ್ಲ ಸ್ಟಾಕ್ ಮಾಡ್ಕೊಳ್ಳಿ. ಸೊ ಇದನ್ನ ಮೆಂತ್ಯನ ಕಲರ್ನ ಸೊ ಬೆಡ್ ಪಕ್ಕ ಕೂತ್ಕೊಳ್ಳೋದು, ಎಲ್ಲ ಹಚ್ಚೋದು, ಹಾಕ್ಕೊಳ್ಳೋದು, ಗೋ ಟು ಬೆಡ್. ಈ ಕೈಗೆ ಬರೀ ಕಲರ್ ಹಾಕ್ಕೊಳ್ಳಿ ಬೇಕಿದ್ರೆ, ಇಲ್ಲ ಕಟ್ಟಿಸ್ಕೋತೀನಂದರೆ ಕಟ್ಟಿಸ್ಕೊಳ್ಳಿ. ಈ ಥರ ಹಾಕ್ಕೊಂಡು ತುಂಬ ನನಗೆ ತಡೆಯೋಕ್ಕಾಗ್ತಿಲ್ಲ, ಬಿಚ್ಚೆ ಎಸೆಯೋಣ ಅನ್ನೋ ಫೀಲ್ ಬರ್ತಿದೆ ಅಂದರೆ ಜಸ್ಟ್ ನೀವು ಕತ್ರಿ ತೊಗೊಂಡು ಇಲ್ಲಿ ಮೇಲೆ ಹಿಂಗೆ ಕಟ್ ಮಾಡಿಬಿಡಿ ಈ ಥರ. ಸೊ ಹಿಂಗೆ ಕಟ್ ಮಾಡಿದ ತಕ್ಷಣ ಅದು ಕಟ್ಟಾಗುತ್ತೆ. ದೆನ್ ರಿಮೂವ್ ಮಾಡಿ. ಇದು ತುಂಬ ಇಲ್ಲಾಂದರೆ ಎಷ್ಟು ಸುತ್ತಬಿಟ್ಟಿರ್ತೀವಲ್ಲ, ಎಲ್ಲಿ ಎಂಡು ಏನು ಕಟ್ ಮಾಡೋದು ಕಷ್ಟ. ಸೊ ಅದಕ್ಕೆ ಕತ್ರಿನಲ್ಲಿ ಈ ಥರ ಮಾಡಿಬಿಟ್ರೆ ಇಟ್ ಗೆಟ್ಸ್ ಓಪನ್. ಸೊ ಇಷ್ಟೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಇನ್ನೇನು ನಾನು ಹೇಳ್ಕೊಡಲ್ಲ. ಇದ್ರ ಜೊತೆ ಪಿಂಕ್ ಕಲರ್ ಪೆನ್ ಇದೆ. ಸೊ ನಿಮ್ಮ ಇದನ್ನು ಬೇಕಿದ್ರೆ ಡೇನಲ್ಲಿ ಮಾಡಿ. ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೆಂಟರ್ ಫಿಂಗರ್, ರೈಟ್ ಹ್ಯಾಂಡ್ ಸೆಂಟರ್ ಫಿಂಗರ್. ವಿ ಟೇಕ್ ಬೋತ್ ಬ್ರೈನ್ ರಿಲೇಟೆಡ್, ನರ್ವಸ್ ಸಿಸ್ಟಮು, ಟಿಶ್ಯೂಸು, ಗ್ಲ್ಯಾಂಡ್ಸು ಎಲ್ಲನೂ ವಿ ಟೇಕ್ ಇಟ್ ಇನ್ ದಿಸ್ ಫಿಂಗರ್ಸ್. ವಾಟ್ ಯು ಹ್ಯಾವ್ ಟು ಡೂ, ಟೇಕ್ ಅ ಪಿಂಕ್ ಕಲರ್, ಅಪ್ಲೈ ಫುಲ್ ಫಿಂಗರ್. ಸೊ ಫಸ್ಟ್ ಜಾಯಿಂಟು ಅಂದರೆ ನಾವು ಜಾಯಿಂಟ್ ಅಂದರೆ ಈ ಫಸ್ಟ್ ಲೈನ್ ಇದೆಲ್ಲ ಅದು. ಸೊ ಟೇಕ್ ಸೆಂಟರ್ ಫಿಂಗರಿಗೆ ಫುಲ್ಲು ನೇಲ್ ಬಿಟ್ಬಿಟ್ಟು ಬಾಕಿ ಹಚ್ಚಿ ಈ ಥರ. ಸೊ ಕವರ್ ವಿತ್ ಪಿಂಕ್ ಕಲರ್. ನಿಮ್ಮ ಬ್ರೈನ್ ಫಂಕ್ಷನ್ ಎನ್ಹ್ಯಾನ್ಸ್ ಆಗುತ್ತೆ ಇದರಿಂದ. ಸೊ ಬೆಸ್ಟ್ ವೇ. ಆ್ಯಂಡ್ ದಿಸ್ ಸೈಡ್ ಸೆಂಟರ್ ಫಿಂಗರ್ ಪಿಂಕೆ. ಸೊ ಅಪ್ಲೈ ಲೈಕ್ ದಿಸ್. ವೆರಿ ಸೂದಿಂಗ್ ನಿಮಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ಇದನ್ನು ಹಾಕಿದ್ರೆ. ಇದು ಅಷ್ಟೇ, ಡೇ ಹಾಕಿದರೆ 4 hours ಮಿನಿಮಮ್ ಇಟ್ಕೋಬೇಕು, ನೈಟ್ ಹಾಕಿದರೆ 8 hours ಇಡಬೇಕು. ಸೊ ಬೆಟರ್ 8 hours. ಸೊ ಎವ್ರಿಥಿಂಗ್ ಓನ್ಲಿ 2 colors ಯು ಹೋಲ್ಡ್ ವಿತ್ ಯು, ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಇಟ್ಕೊಳ್ಳಿ. ಸೆಟ್ ಆಫ್ ಪೆನ್ ಇಟ್ಕೊಂಡ್ಬಿಡಿ. ಸೊ ನಾವು ಯೂಶ್ವಲಿ ಯೂಸ್ ಮಾಡ್ತೀವಿ ಆರ್ಟ್ ಜೆಲ್ ಬ್ರಷ್ ಪೆನ್ ಅಂತ. ಸೊ ಒಂದು ಕಡೆ ಇಷ್ಟು ತಿಕ್ಕ ಬ್ರಷ್ ಇರುತ್ತೆ ನೋಡಿ ಈ ಥರ. ಸೊ ಇನ್ನೊಂದು ಕಡೆ ಈ ಥರ ರೈಟಿಂಗ್ ಇದೆ. ಬಟ್ ನಿಮ್ಮ ಹತ್ರ ಚಿಕ್ಕದು ಸಿಕ್ಕರೂ ಪರವಾಗಿಲ್ಲ, ಇಟ್ಕೊಳ್ಳಿ, ಅದನ್ನೇ ಯೂಸ್ ಮಾಡ್ಬೋದು. ಸೊ ಈ ಥರ ಹಾಕಿ ಅಷ್ಟೇ. ಈ ಥರ ಫಿಲ್ ಮಾಡ್ಕೊಂಬಿಟ್ರೆ ಫಿಂಗರ್ಸಿಗೆ ಒಳ್ಳೆಯದು. ಎರಡೂ ಕೈಯಲ್ಲೂ ನೋಡಿ ಬೋತ್. ಸೊ ಪ್ಯಾಕ್ ಮಾಡ್ತೀರಾ. ದೆನ್ ಕೆಳಗಡೆ ಜಾಯಿಂಟ್ ಬಂದೆಲ್ಲ ಇಲ್ಲೊಂದು ಪಿಂಕ್ ಹಾಕ್ಬಿಡಿ ಸರ್ಕಲ್. ಸೊ ಇಲ್ಲೊಂದು ಪಿಂಕ್ ಸರ್ಕಲ್. ಸೊ ಇದು ಏನು ಕೆಲಸ ಮಾಡುತ್ತೆ ಅಂದರೆ, ನಾನು ನಿಮಗೆ ಒಂದು PDF ಶೇರ್ ಮಾಡ್ತೀನಿ. ಐ ಡೋಂಟ್ ನೋ ಈಗ ನಿಮಗೆ ಓದೋಕ್ಕೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ. ಸೊ ನಮಗೆ ಇವತ್ತು ಕ್ಲಾಸ್ ಆಗಿ PDF ಕೊಟ್ಟರು ಕಲರ್ ಥೆರಪಿ ರಿಸರ್ಚಿಂದ. ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಓದೋಕ್ಕಾದರೆ ಓದಿ, ಇಲ್ಲಾಂದರೆ ನೋ ಇಶ್ಯೂ. ಪ್ರಿಂಟೌಟ್ ತೆಗ್ಸಿನೂ ಓದ್ಬೋದು, ಹಾಗೇನೂ ನೀವು PDF ಹಂಗೆ ಮೊಬೈಲಲ್ಲೂ ಓದ್ಬೋದು. ಇಷ್ಟು ಮಾಡ್ಕೊಳ್ಳಿ. ನನಗೆ ಹೇಳಿ, ಇದು 15ರಿಂದ 20 ದಿನ ನಾನ್ ಸ್ಟಾಪ್ ಮಾಡಬೇಕು, ಒಂದು ದಿನವೂ ಬಿಡೋ ಹಾಗಿಲ್ಲ. ಸೊ ಅದಾದಮೇಲೆ ಬೋರ್ ಆದರೆ ವೀಕ್ಲಿ ಟ್ವೈಸ್ ಮಾಡಿ, ಥ್ರೈಸ್ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೆ. ಡಾಕ್ಟರ್ ಕೈ ಮೀರಿದ್ದ ಟ್ರೀಟ್ಮೆಂಟ್ ಇದರಲ್ಲಿ ಸಿಗುತ್ತೆ ನಿಮಗೆ. ದಿಸ್ ಇಸ್ ನ್ಯಾಚುರಲ್ ಥೆರಪಿ. ಸೊ ದಿಸ್ ವಂಡರ್ಫುಲಿ ವರ್ಕ್ಸ್. ಕಲರ್ಸ್ ಎಲ್ಲ ಡೂ ಇಟ್. ಥ್ಯಾಂಕ್ ಯು.